ಹಲೋ. ಏನು ಸೈಟ್ ತಗೊಂಡ್ರಾ? ಎಷ್ಟಾಯ್ತು? ಅಯ್ಯಪ್ಪ, 40 ಲಕ್ಷನ ಸೈಟ್ಗೆ? ಯಪ್ಪ, ಏನ್ ಭೂಮಿ ತಗೊಳೋದ ಏನ್ ಕತೆನೋ. ಅದು ಬೆಂಗಳೂರಲ್ಲಂತೂ ಏನು ತಗೊಳಕ್ ಆಗಲ್ಲ ಬಿಡಿ. ಒಳ್ಳೇದಾಗ್ಲಿ, ಸೈಟ್ ತಗೊಂಡಿದ್ದೀರಲ್ಲ, ಆದಷ್ಟು ಬೇಗ ಮನೆ ಕಟ್ಟಿ ಅಂತ ನಿಮ್ಗೆ ರಾಯರ ಹತ್ರ ಬೇಡ್ಕೋತೀನಿ. ಸರಿ. ಆಯ್ತು, ನಾಳೆ ಮಾಡಿ. ಬಾಯ್ ಬಾಯ್. ಅಮ್ಮ, ಇವತ್ತಿದ್ದು ನಾಳೆ ಹೋಗೋದಕ್ಕೆ ಭೂಮಿಗೆ ಎಷ್ಟು ರೈಟ್? ಸೈಟ್ ತಗೊಂಡವ್ರೆ 40 ಲಕ್ಷ ಅಂತೆ. ಹೌದೇ? ಅಪ್ಪ, ಭೂಮಿಗೆ ದುಡ್ಡು ಕೊಟ್ಬಿಟ್ಟು ದುಡ್ಡು ಕೊಟ್ಟು ತಗೋಬೇಕು. ಸತ್ರೆ ಏನಿಲ್ಲ, ಆರಾಮಾಗಿ ತಗೊಂಡೋಗಿ ಸುಟ್ಟು ಬಿಡ್ತಾರೆ. ಅದೇ ಬೆಂಗಳೂರಲ್ಲಿ ಮಾತ್ರ ಊತಾಕಕ್ಕೆ ಸುಡಕ್ಕೆ ಎಲ್ಲದಕ್ಕೂ ದುಡ್ಡು ಕೊಡ್ಲೇಬೇಕು. ಮಗ, ಬೆಂಗಳೂರಲ್ಲಿ ಸುಡಕ್ ದುಡ್ಡು ಕೊಡ್ಬೇಕಾ? ಇನ್ನೇನ್ ಫ್ರೀಯಾಗಿ ಸುಡ್ತಾರ? ಹೌದೇ? ಮೊದ್ಲು ಹೋಗ್ಬಿಟ್ಟು ಅಲ್ಲಿ ಬರ್ಸ್ಬಿಟ್ಟು ಆಧಾರ್ ಕಾರ್ಡು ಎಲ್ಲ ಕೊಡ್ಬೇಕು ಅವ್ರಿಗೆ. ಕೊಟ್ಬಿಟ್ಟು ಬರ್ಬೇಕು. ಅವ್ರು ಯಾವ ಟೈಮ್ ಹೇಳಿತಾರ ಆ ಟೈಮ್ಗೆ ಕರ್ಕೊಂಡ್ ಹೋಗ್ಬೇಕು. ಯಾಕಮ್ಮ ಏನೋ ಕರ್ಕೊಂಡ್ ಹೋಗ್ತಾರ ಅಂತೇಳಮ್ಮ. ಸತ್ತೋದನ್ನ ಕರ್ಕೊಂಡ್ ಹೋಗ್ತಾರ? ನಡ್ಕೊಂಡ್ ಬರ್ತಾರ ಅವರು? ಇನ್ನೇನ್ ಕರ್ಕೊಂಡ್ ಹೋಯ್ತಿವಿ ಅಂತ ತಾನೇ ಹೇಳಿದ್, ಇನ್ನೇನ್ ಹೇಳ್ಬೇಕು? ಇನ್ನೇನಂತಾರ? ಅಲ್ಲ, ಈಗ ನಾನೇನ್ ಅಂದಿದ್ದು, ನಾವು ಅವ್ರು ಯಾವಾಗ ಹೇಳ್ತಾರ ಅವಾಗ ನಾವ್ ಕರ್ಕೊಂಡ್ ಹೋಗ್ಬೇಕು ಅಂತ. ತಗೊಂಡ್ ಹೋಗ್ಬೇಕು. ತಗೊಂಡ್ ಹೋಗ್ಬೇಕಾ? ಸತ್ ಮೇಲೆ ಇದಿಲ್ಲ, ಹೋಯ್ತು ವ್ಯಾಲಿ ಹೋಯ್ತು. ಅದರಿಂದ ಸತ್ತವನ್ನ ತಗೊಂಡ್ ಹೋಗ್ತೀವಿ ಅಂತ ಹೇಳ್ಬೇಕು. ಓಕೆ ಓಕೆ ಓಕೆ, ಸರಿ ಸರಿ. ನೀನೇನ್ ಅಂದದ್ದು? ನಾನ್ ಕರ್ಕೊಂಡ್ ಹೋಯ್ತೀವಿ. ಕರ್ಕೊಂಡೋಗಿ ನಡ್ಕೊಂಡ್ ಬರ್ತಾನ ನಾನು. ಅವಳಿ ಅಯ್ಯೋ ದೇವ್ರೇ, 3 ದಿನದ ಸಂತೆ. ಬರುವಾಗ ಏನು ತರ್ಲಿಲ್ಲ ರಘು, ಹೋಗ್ಬೇಕಾದ್ರು ಏನು ತಗೊಂಡೋಗಲ್ಲ. ಇರೋ ತನಕ ನಾಟಕಗಳು, ದ್ವೇಷಗಳು, ಅಸೂಯೆಗಳು. ಯಾರಾದ್ರೂ ಏನಾರ ಮಾಡ್ಬಿಟ್ರೆ, ಅವಳು ಮನೆ ತಗೋಬಿಟ್ಲು, ಅವಳು ಸೈಟ್ ತಗೋಬಿಟ್ಲು, ಅವಳು ಒಳ್ಳೆ ಬಟ್ಟೆ ಹಾಕೋಬಿಟ್ಲು ಅಂತೆಲ್ಲಾ ಹೊಟ್ಟೆ ಉರಿ ಪಟ್ಕೊಂಡು ಸಂಕಟ ಪಟ್ಕೊಂಡು ಈ ಜನ ಎಷ್ಟ್ ಇದ್ ಮಾಡ್ತಾರೆ. ಯಾರ ಮೇಲೆ ಏನೇ ಸಂಕಟ ಪಟ್ಕೊಂಡ್ರು ಹೊಟ್ಟೆ ಉರಿ ಪಟ್ರು ಎಲ್ಲ 3 ದಿವಸ. ಅನ್ನೋರು ಹೋಗ್ಬೇಕು, ಅನ್ನಿಸ್ಕೊಳ್ಳೋರು ಹೋಗ್ಬೇಕು ಅಷ್ಟೇ. ಅದೊಂದು ಮನುಷ್ಯ ತಿಳ್ಕೊಂಡ ಅಂದ್ರೆ ಯಾರ ಮೇಲೂ ಕೂಡ ಮಾತಾಡಕ್ ಹೋಗಲ್ಲ. ಸರಿ, ಹೋಗ್ಲಿ ಬಿಡಮ್ಮ, ಪಾಪ ಏನು ಮಾಡಕ್ ಆಗಲ್ಲ. ದೇವರ ಇಚ್ಛೆ. ಯಾರ್ಯಾರು ಯಾವ್ಯಾವಾಗ ಹೋಗ್ಬೇಕು ಅಂತ ಬರ್ದಿರ್ತಾರೋ ಅವಾಗ ಹೋಯ್ತಾ ಇರ್ಬೇಕು. ಶ್ರೀಮದ್ರಮಣ ಗೋವಿಂದ ಗೋವಿಂದ. ನಾನು ಅದಕ್ಕೆ ಈ ಆತ್ಮ ಯಾವಾಗ ನಮ್ಮನ್ನ ಬಿಟ್ಟೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ಇರೋವರೆಗೂ ಚೆನ್ನಾಗಿ ಊಟ ಮಾಡ್ತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡಲ್ಲ. ನನ್ನ ಕೈಲಾದ್ರೆ ನಾನು ಇವತ್ತೇನಾದ್ರು ತಗೋಬೇಕು ತಿನ್ಬೇಕು ಅಂದ್ರೆ ನನಗ್ ಶಕ್ತಿ ಇದ್ರೆ ತಗೋಬಿಡ್ತೀನಿ, ಶಕ್ತಿ ಇಲ್ಲ ಅಂದ್ರೆ ನಾನು ನಮ್ಮ ಮನೆಗೆ ಒಬ್ರು ಬಂದಿದ್ರು. ಅವ್ರಿಗೆ ಕುಂಕುಮಕ್ಕೆ ಸೀರೆ ಕೊಟ್ಟೆ. ಸೀರೆ ಕೊಟ್ಟಾಗ ಅವ್ರ ಏನಂದ್ರು ಅಂದ್ರಮ್ಮ, ಅಯ್ಯೋ ಈ ಸೀರೆನ ಮುಂದಿನ ವರ್ಷಕ್ಕೆ ಉಟ್ಕೋತೀನಿ ಅಂದ್ರು. ಅಯ್ಯೋ ಬೇಡ. ನಾನಂದೆ, ಯಾಕೆ ಮುಂದಿನ ವರ್ಷದವರೆಗೂ ವೇಟ್ ಮಾಡ್ತೀರಾ? ನಾಳೆನೆ ಬ್ಲೌಸ್ ಹೊಲಿಸ್ಬಿಟ್ಟು ಸ್ಟಿಚ್ ಮಾಡಿಸ್ಬಿಟ್ಟು ಉಟ್ಕೊಳ್ಳಿ ಅಂದೆ. ಅಯ್ಯೋ ಇಲ್ಲ, ಮುಂದಿನ ವರ್ಷಕ್ಕೆ ಇಟ್ಕೋತೀನಿ ಅಂದ್ರು. ನಾನ್ ಹೇಳ್ದೆ, ಈ ವರ್ಷ ಅಲ್ಲ, ಈ ಕ್ಷಣದಲ್ಲಿ ಇದ್ದವ್ರು ಇನ್ನೊಂದ್ ಕ್ಷಣಕ್ಕೆ ಇರೋದೇ ಇಲ್ಲ. ಸುಮ್ನೆ ಯಾಕೆ ಇದ್ ಮಾಡ್ತೀರಾ? ಆರಾಮಾಗಿ ಬ್ಲೌಸ್ ಹೊಲಿಸ್ಕೊಂಡು ಸೀರೆ ಉಟ್ಕೊಳ್ಳಿಂದೆ. ಇಲ್ಲಪ್ಪ ಇಲ್ಲ ಅಂದ್ರು. ನೋಡಿದ್ರೆ ಆ ಸೀರೆ ಉಟ್ಕೊಂಡೇ ಇಲ್ಲ ಅವರು, ತೀರೆ ಹೋಗ್ಬಿಟ್ರು. ಪಾಪ ಬೇಜಾರಾಗುತ್ತೆ. ಅದಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಮನೇಲಿ ಹೊಸ ಬಟ್ಟೆಗಳು ಏನೇ ತಂದ್ರುನು ಹಾಕ ಉಡೋ ತನಕ ಸಮಾಧಾನ ಇರಲ್ಲ. ಯಾರು ಗೊತ್ತು ಇರ್ತೀವೋ ಇರಲ್ವೋ. ಇರುವಾಗ್ಲೇ ಚೆನ್ನಾಗಿ ಖುಷಿಯಾಗಿ ಒಳ್ಳೆ ಊಟ, ಒಳ್ಳೆ ಬಟ್ಟೆ, ನೆಮ್ಮದಿ. ಸಾಲ ಮಾಡ್ಬಾರ್ದು. ಬೇರೆಯವರು ಸತ್ತಾಗ ಆ ಬೇವರ್ಸಿ ನಮ್ ಋಣದಲ್ಲಿ ಸತ್ತೋಗ್ಬಿಟ್ಲು ಅಂತ ಯಾರು ಅನ್ಬಾರ್ದು. ಒಬ್ಬರ ಹತ್ರ 1 ರೂಪಾಯಿ ಸಾಲ ಇರಬಾರ್ದು. ಸತ್ತಾಗ ನಮ್ಮ ಹಿಂದೆ ಜನ ಬರ್ಬೇಕು ಹೊರ್ತು ಬೈಕೊಂಡು ಆಡ್ಕೊಂಡು ಅವಳು ಹೋಗಿದ್ದೆ ಸರಿ, ಅವ್ನ್ ಮಾಡಿದ್ದೆ ಸರಿ ಅನ್ಬಾರ್ದು. ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಆದಷ್ಟು ಒಳ್ಳೊಳ್ಳೆ ಜನರನ್ನ ಸಂಪಾದನೆ ಮಾಡ್ಬೇಕು, ನಿಯತ್ತಾಗಿರ್ಬೇಕು. ಕೊಟ್ಟಿರೋ ಮಾತನ್ನ ಯಾರು ಉಳಿಸ್ಕೊಂಡು ನಡೀತಾರೋ ಅಂತವ್ರಿಗೆ ಜನ ಜಾಸ್ತಿ ಇರ್ತಾರೆ.
ಕೊಟ್ಟಿರೋ ಮಾತಿಗೆ ಯಾರು ತಪ್ತಾರೋ ಅಂತವ್ರಿಂದೆ ಸತ್ತಾಗೂ ಕೂಡ ಜನ ಬರಲ್ಲ. ಯಾಕೆಂದ್ರೆ ಅಷ್ಟು ಬೇಜಾರ್ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರ ಅವರೆಲ್ಲ. ಇಲ್ಲೇನ್ ಗೊತ್ತಾ, ದುಡ್ಡಿಗೆ ಎಷ್ಟು ಮರ್ಯಾದೆ ಇರುತ್ತೋ ಈ ನಾಲ್ಗೆಗೂ ಅಷ್ಟೇ ಒಂದು ಮರ್ಯಾದೆ ಗೌರವ ಇರುತ್ತೆ. ಕೊಟ್ಟು ಮಾತು ಯಾರು ಉಳಿಸ್ಕೋತಾರೋ ಅಂತವ್ರಿಗೆ ಸತ್ ಮೇಲೂ ಗೌರವ ಇರುತ್ತೆ. ಈ ಕೊಟ್ಟಿರೋ ಮಾತನ್ನ ಯಾರು ಉಳಿಸ್ಕೊಳಲ್ವೋ ಅಂತವ್ರ ಸತ್ರು ಕೂಡ ಅವ್ರ ಗೌರವ ಯಾರು ಕೂಡ ಕೊಡೋದೇ ಇಲ್ಲ. ಅದಕ್ಕೆ ನಾನು ಆ ತರ ನಂಬಿಸ್ತಾರಲ್ಲಮ್ಮ. ಅದಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಸಾಲ ಮಾಡಲ್ಲ, ಸಾಲನೇ ಮಾಡಲ್ಲ. ನಾನು ಆದಷ್ಟು ಇರೋದ್ರಲ್ಲಿ ಜೀವನ ಮಾಡ್ತೀನಿ, ಕಷ್ಟಪಡ್ತೀನಿ, ದುಡಿತೀನಿ. ಇನ್ನೊಬ್ರ ಹತ್ರ ಕಿತ್ಕೊಂಡು ತಿನ್ಕೊಂಡು ಜೀವನ ಮಾಡೋದೇ ಇಲ್ಲ ನಾನು. ಭಯ ನನ್ಗೆ. ಯಾರಾದ್ರೂ ಬರೀ ಒಂದ್ 1,000 ರೂಪಾಯಿ ಈಸ್ಕೊಬಿಟ್ರೆ ಅದ್ ಕೊಡೋ ತನಕ ನನ್ಗೆ ಸಮಾಧಾನ ಇರಲ್ಲ. ಅವ್ರು ಕೇಳೋಕ್ ಮುಂಚೆ ನಾನಾಗ್ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಅಷ್ಟು ಭಯ. ಒಂದ್ ಚೀಟಿ ವ್ಯವಹಾರ, ಒಂದ್ ಚೀಟಿ ಹಾಕಿದ್ದೀನಿ ನಾನು. ನೋಡಿ ಚೀಟಿ ಹಾಕಿದ್ನಲ್ಲ, 15ನೇ ತಾರೀಕು ಚೀಟಿ ಇರೋದು, 1ನೇ ತಾರೀಕೆ ನಾನು ಚೀಟಿ ಕಟ್ಟಿದ್ದೀನಿ. ಅವ್ರು ಹೇಳಿದ್ರು ನಿಮ್ಮಂತವ್ರು ಚೀಟಿಲಿದ್ರೆ ನಮ್ ಚೀಟಿ ಬೇಗ ಮುಗಿಸ್ಬೋದು. ನೋಡಿ ಇನ್ನೂ ಚೀಟಿ ದುಡ್ಡು ಯಾರು ಕೊಡ್ಲಿಲ್ಲ. ಹೋದ್ ತಿಂಗಳು ಚೀಟಿ ದುಡ್ಡನ್ನೇ ಹೀಗೆ ಕೊಡ್ಲಿಲ್ವಂತೆ ಇನ್ನೂ. ನಿಮ್ಮಂತವ್ರು ಇರ್ಬೇಕು ಅಂದ್ರು. 1ನೇ ತಾರೀಕು ಕರೆಕ್ಟ್ ಆಗಿ ನನ್ ಸಂಬಳ ಬಂದಿದ ತಕ್ಷಣ ಏನೇನಿದೆ ವ್ಯವಹಾರ ಕ್ಲಿಯರ್ ಮಾಡ್ಕೊಬಿಡ್ತೀನಿ. ಮನೆಗೆ ಏನ್ ರೇಷನ್ ಬೇಕಾ, ಯಾವ್ದ್ಯಾವ್ದಿದೆ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀನಿ. ಈಗ ನೋಡು, ಇನ್ ನೆಕ್ಸ್ಟ್ 1ನೇ ತಾರೀಕುವರೆಗೂ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆರಾಮಾಗಿದ್ದೀನಿ ಫುಲ್ಲು. ಹಿಂಗಿರ್ಬೇಕು, ನೆಮ್ಮದಿಯಾಗಿದ್ದೀನಿ. ಯಾರಾದ್ರೂ ಮನೆ ಬಾಗ್ಲಿಗೆ ಬಂದು ಇವಳು ಹಿಂಗ್ ಕೊಡ್ಬೇಕು ಹಂಗ್ ಕೊಡ್ಬೇಕು ಅಂದಾಗ ಪ್ರಾಣ ಹೋಗುತ್ತೆ, ಮರ್ಯಾದೆ ಹೋಗುತ್ತೆ. ಆ ಮರ್ಯಾದಿನ ನಾವು ಕಾಪಾಡ್ಕೋಬೇಕು ಅಂದ್ರೆ ಯಾರೇ ನಮ್ಗೇನೇ ಕೊಟ್ಟಿದ್ರು ದುಡ್ಡಿನ ವಿಷಯದಲ್ಲಿ ಕರೆಕ್ಟಾಗಿ ರಿಟರ್ನ್ ಮಾಡ್ಬಿಡ್ಬೇಕು. ಅದು ಮನುಷ್ಯನ ಲಕ್ಷಣ. ಈಸ್ಕೊಗ ಒಂದ್ ಮುಖ ಇರ್ತದೆ, ಕೊಡ್ಬೇಕಾದ್ರೆ 2ನೇ ಮುಖ ತೋರಿಸ್ಬಿಡ್ತಾರಲ್ಲ. ಈಗ ನಾನು ಒಂದ್ 3-4 ಜನಕ್ಕೆ ಫೋನ್ ಮಾಡ್ಲಿ, ಸುಮ್ನೆ ಜಸ್ಟ್ ದುಡ್ಡು ಬೇಕು ಅಂದ್ರೆ ಅವ್ರು ಏನು ಕೇಳೋದಿಲ್ಲ, ಟಕ್ ಅಂತ ದುಡ್ಡು ಹಾಕ್ತೀನಿ ಅಂತಾರೆ. ಯಾಕೆಂದ್ರೆ ನಾನು ಹಂಗಿದ್ದೀನಿ ಅಂತ. ಅವ್ರಿಗಂತೂ ದರಿದ್ರ ತಪ್ಪಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ದುಡ್ಡು ಕಾಸಿನ ವ್ಯವಹಾರದಲ್ಲಿ ಭಾರಿ ನಿಯತ್ತಾಗಿದ್ದೀನಿ. ಯಾರ ಹತ್ರನೂ ಈಸ್ಕೊಂಡು ತಿನ್ನೋದು ಇಲ್ಲ, ಬೇರೆಯವ್ರ ಋಣದಲ್ಲಿ ಸಾಯೋದು ಇಲ್ಲ. ನನ್ನ ಋಣದಲ್ಲಿ ನಾನೇ ಸಾಯ್ಬೇಕು, ನನ್ನ ಋಣದಲ್ಲಿ ನಾನೇ ಇರಬೇಕು. ನನ್ನ ಋಣದಲ್ಲಿ ಬೇರೆ ಯಾರೋ ಇದ್ದಾರೆ ಅಂದ್ರೆ ನಗು ಬರುತ್ತೆ. ಇರ್ಲಿ, ದೇವ್ರಿದ್ದಾರೆ, ಏನು ಎತ್ಕೊಂಡು ಹೋಗಲ್ಲ, ಎಲ್ಲ ಬಿಟ್ಟು ಹೋಗೋದೆ. ಪರವಾಗಿಲ್ಲ, ನಮ್ ಋಣದಲ್ಲಿ ಒಂದಷ್ಟು ದಿನ ಬದುಕ್ಲಿ, ಜೀವನ ಮಾಡ್ಲಿ, ಎಂಜಾಯ್.